ಓಕೆ, ನೆಕ್ಸ್ಟ್ 10 ಕ್ವಶನ್ಸ್ ನೋಡೋಣ. ಓಕೆ, 71st ಕ್ವಶನ್ ಏನು ಹೇಳ್ತದೆ ನೋಡ್ರಿ. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಅದ್ರದ್ದು ಎ ಪವರ್ 8 ಕಂಡುಹಿಡಬೇಕಂತ. ಓಕೆ, ಎ ಪವರ್ 8 ಕಂಡುಹಿಡಬೇಕಾದ್ರೆ ನೀವು ಎ ಇಂಟು ಎ ಮಾಡಿ ಎ ಸ್ಕ್ವೇರ್ ಬರ್ತದ, ಎ ಸ್ಕ್ವೇರ್ ಇಂಟು ಎ ಮಾಡಿದ್ರೆ ಎ ಕ್ಯೂಬ್ ಬರ್ತದ, ಎ ಕ್ಯೂಬ್ ಇಂಟು ಎ ಮಾಡಿದ್ರೆ ಎ ಪವರ್ 4 ಬರ್ತದೆ. ಹಿಂಗೆ ಮಾಡ್ಕೊಂಡು ಕುಂತ್ರೆ ಬೆಳಕು ಕರಿತದ. ಬಟ್ ನಾವು ಇಲ್ಲೊಂದು ಸ್ವಲ್ಪ ಮೆಥಡ್ಸ್ ಯೂಸ್ ಮಾಡ್ಬೇಕು. ಒಂದು ಪ್ರೊಸೀಜರ್, ಯಾರು ಕೇಲಿ ಹ್ಯಾಮಿಲ್ಟನ್ ಮೆಥಡ್ ಅಂತ ಬರ್ತದೆ. ಕೇಲಿ ಹ್ಯಾಮಿಲ್ಟನ್ ಮೆಥಡ್ ಏನು ಹೇಳ್ತಾನೆ ಅಂತಂದ್ರೆ, ನಿಮಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಬರಿಬೇಕಂತ. ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಈಕ್ವಲ್ ಟು ಇದನ್ನ ಬರ್ಕೋಬೇಕು, ಅದನ್ನ ಸಾಲ್ವ್ ಮಾಡ್ಕೋ. ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅಂದ್ರೆ ಎ ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು 0. ಇದನ್ನ ಎಲ್ಲಿ ಯೂಸ್ ಮಾಡಿದ್ವಿ? ಐಗನ್ ವ್ಯಾಲ್ಯೂಸ್ ಕಂಡಿಡಿಯಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಥಿಯರಿ ನೋಡ್ರಿ ನಮ್ದು. ಓಕೆನಾ? ನೆಕ್ಸ್ಟ್, ಈಗ ಇದ್ರೊಳಗಡೆ ಎ ಮೈನಸ್ ಲ್ಯಾಂಬ್ಡಾ ಐ ಮಾಡಂದ್ರೆ ಅದರ ಅರ್ಥ ಸಿಂಪಲ್ ಆಗಿ ಡಯಾಗ್ನಲ್ ಎಲಿಮೆಂಟ್ಸ್ ಮೈನಸ್ ಲ್ಯಾಂಬ್ಡಾ ಮಾಡ್ಕೊಳೋದು. ಅವಾಗ ಏನಾಕೈತೆ ನೋಡು, 1 ಮೈನಸ್ ಲ್ಯಾಂಬ್ಡಾ, 2 ಮೈನಸ್ 1 ಮೈನಸ್ ಲ್ಯಾಂಬ್ಡಾ. ಇದ್ರದ್ದು ಇಕ್ವೇಟ್ 0 ಮಾಡಬೇಕು. ಇಕ್ವೇಟ್ 0 ಮಾಡ್ಬೇಕಾದ್ರೆ ಮಾಡ್ಕೋ, 1 ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ 1 ಮೈನಸ್ ಲ್ಯಾಂಬ್ಡಾ ಮೈನಸ್ 2 ಇಂಟು 2 4 ಈಸ್ ಈಕ್ವಲ್ ಟು 0 ಅಂತ. ಅವಾಗ ಇದು ಮೈನಸ್ ಹೊರಗಡೆ ತಕ್ಕೋ, 1 ಮೈನಸ್ ಲ್ಯಾಂಬ್ಡಾ 1 ಪ್ಲಸ್ ಲ್ಯಾಂಬ್ಡಾ ಮೈನಸ್ 4 ಈಕ್ವಲ್ ಟು 0. ಅವಾಗ ಇದೇನಾಗ್ತದೆ, ಮೈನಸ್ ಎ ಮೈನಸ್ ಬಿ ಎ ಪ್ಲಸ್ ಬಿ, therefore 1 ಸ್ಕ್ವೇರ್ ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್ ಈಕ್ವಲ್ ಟು 4. therefore 1 minus lambda square equal to minus 4. Therefore 1 plus 4 is equal to lambda square. Okay, therefore lambda square is equal to root 5. Lambda equal to root 5 ಬರ್ತದೆ. ಓಕೆನಾ? ನಾವು ಇಷ್ಟು ಇದ್ರ ತನಕ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲಿ ತನಕ ಹೋಗೋದು? ಇಲ್ಲಿ ತನಕ ಪೂರ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ತನಕ ಹೋದ್ರೆ ನಿಮ್ಗೆ ಐಗನ್ ವ್ಯಾಲ್ಯೂ ಸಿಕ್ಬಿಡ್ತದೆ. ನೀವು ಎಲ್ಲಿ ತನಕ ನಿಲ್ಲಿಸ್ರಿ ಅಂತಂದ್ರೆ ಇಲ್ಲಿಗೆ ನಿಲ್ಲಿಸ್ರಿ, ಲ್ಯಾಂಬ್ಡಾ ಸ್ಕ್ವೇರ್ಗೆ ನಿಲ್ಲಿಸಿಬಿಡ್ರಿ ಸಾಕು. ಓಕೆ, ಇಲ್ಲಿ ತನಕ ನಿಲ್ಲಿಸ್ರಿ. ಏನು? 1 ಪ್ಲಸ್ 4 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಸ್ಕ್ವೇರ್. ಇಲ್ಲಿಗೆ ನಿಲ್ಲಿಸ್ರಿ. ಕೇಲಿ ಹ್ಯಾಮಿಲ್ಟನ್ ಏನು ಹೇಳ್ತಾನೆ ಅಂದ್ರೆ ಲ್ಯಾಂಬ್ಡಾ ತೆಗೆದು ಅಲ್ಲಿ ಎ ಹಾಕಬೇಕು ಅಂತ ಹೇಳ್ತಾನೆ. ನಾವು ಅವಾಗ ಏನು ಹೇಳ್ತಾನೆ ನೋಡಿದು, 5 ಆಯ್ತಾ? ಹಂಗಾರೆ ಎ ಸ್ಕ್ವೇರ್ ಈಕ್ವಲ್ ಟು 5 ಆಗ್ತದೆ. ಬಟ್ ಮ್ಯಾಟ್ರಿಕ್ಸಿಗೂ ನಂಬರ್ಗೂ ಈಕ್ವೇಟ್ ಮಾಡೋಕೆ ಬರಲ್ಲ, ಹಾಗಾಗಿ ಐ ಅಂತ ಬರ್ತೀವಿ. ಎ ಸ್ಕ್ವೇರ್ ಈಕ್ವಲ್ ಟು 5 ಐ ಆಯಿತು. ಓಕೆ, ಮುಗೀತು. ನಿನಗೆ ಏನು ಬೇಕೀಗ? ಎ ಪವರ್ 8 ಬೇಕಂದ್ರೆ 8 ಟು ದಿ ಪವರ್ 4 ಮಾಡು, ಇದಕ್ಕೂ ಟು ದಿ ಪವರ್ 4 ಮಾಡು. 5 ಪವರ್ 4 ಅಂದರೆ ಎಷ್ಟು? 5 ಇಂಟು 5 ಇಂಟು 5 ಇಂಟು 5 ಇಂಟು ಐ ಈಸ್ ಈಕ್ವಲ್ ಟು ಎ ಪವರ್ 8. 5 5 25, 25 5 125, 125 5 625. therefore C is the correct answer. ರೈಟಾ? ಓಕೆ, ನೆಕ್ಸ್ಟ್ ಏನು ಕೇಳಾಗುತ್ತೆ ನೋಡಿ. ಇಲ್ಲಿ ಎ ಕೊಟ್ಟಿದ್ದಾನ, ಎ ಪವರ್ 4 ಕಂಡುಹಿಡಿಬೇಕಂತ. ಎ ಪವರ್ 4 ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಇದ್ರದ್ದು ಮತ್ತೆ ಕೇಲಿ ಹ್ಯಾಮಿಲ್ಟನ್ ಮೆಥಡ್ನ ಯೂಸ್ ಮಾಡಬೇಕು. ಕೇಲಿ ಹ್ಯಾಮಿಲ್ಟನ್ ಮೆಥಡ್ ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡಬೇಕು? ಎ ಮೈನಸ್ ಲ್ಯಾಂಬ್ಡಾ ಈಗ ಮಾಡಿದಲ್ಲ ಅದೇ, ಅದಕ್ಕೆ ಡಯಾಗ್ನಲ್ ಎಲಿಮೆಂಟ್ಸಿಗೆ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಬರ್ಕೋಬೇಕು. ಅರ್ಥ ಆಯ್ತಾ? ಅಷ್ಟು ಬರ್ಕೊಂಡೆ, ಮೈನಸ್ ಲ್ಯಾಂಬ್ಡಾಗಳನ್ನು ಬರ್ಕೊಂಡೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು? ಈಗ ಅದ್ರದ್ದು ಈಗ ಹಿಂಗೆ ಬರ್ಕೊಂಡಿದ್ರದ್ದು ಡಿಟರ್ಮಿನೆಂಟ್ ತಗೊಂಡು 0 ಮಾಡಬೇಕು. ಏನು ಮಾಡಬೇಕು? ಇದ್ರದ್ದು ಡಿಟರ್ಮಿನೆಂಟ್ ತಗೊಂಡು 0 ಮಾಡಬೇಕು. ಡಿಟರ್ಮಿನೆಂಟ್ 0 ಮಾಡ್ಬೇಕಾದ್ರೆ ಒಂದು ಟ್ರಿಕ್ಸ್ ಕೊಟ್ಟನ. ಏನಂತ? ಇದಕ್ಕೆ ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತಾರೆ. ಬಿಕಾಸ್ ಕೆಳಗಲು ಎಲ್ಲ ಏನದವ? 0 ಅದಾವ. ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಡಿಟರ್ಮಿನೆಂಟು ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡೋದು. ಹಂಗಾರೆ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ 1 ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ 1 ಮೈನಸ್ ಲ್ಯಾಂಬ್ಡಾ ಇಂಟು ಐ ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಐ ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು ಇಷ್ಟು. ಇದೇನಿದು? ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0. ಇದಕ್ಕೆ ಏನಂತಾರೆ? ಇದಕ್ಕೆ ಎ ಮೈನಸ್ ಲ್ಯಾಂಬ್ಡಾ ಐ ಈಕ್ವಲ್ ಟು 0 ಇದ್ದಂಗೆ. ಅವಾಗ ಏನು ಮಾಡ್ತೀವಿ? ಈಗಿದ್ದ 1 ಮೈನಸ್ ಲ್ಯಾಂಬ್ಡಾ ಹಂಗೆ ಇಟ್ಕೋ, ಮೈನಸ್ ಕಾಮನ್ ತೆಗಿ. ಅವಾಗ ಇದು 1 ಪ್ಲಸ್ ಲ್ಯಾಂಬ್ಡಾ ಆಗ್ತದ. ಇದಕ್ಕೆ ಐ ಮೈನಸ್ ಲ್ಯಾಂಬ್ಡಾ ಹಂಗೆ ಇಟ್ಕೋ, ಮೈನಸ್ ಕಾಮನ್ ತೆಗೆದು ಪ್ಲಸ್ ಆಗಿಬಿಡ್ತದ. ಇದಕ್ಕೆ ಐ ಪ್ಲಸ್ ಲ್ಯಾಂಬ್ಡಾ ಆಗ್ತದ ಈಕ್ವಲ್ ಟು 0. ಇವೆರಡಕ್ಕೂ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಇದಕ್ಕೂ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅವಾಗ ಇದು 1 ಸ್ಕ್ವೇರ್ ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್, ಇದು ಐ ಸ್ಕ್ವೇರ್ ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್ ಈಕ್ವಲ್ ಟು 0 ಆಯಿತು. ಓಕೆ, ಇದು 1 ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್. ಐ ಅಂತಂದ್ರೆ ಐ ಸ್ಕ್ವೇರ್ ಅಲ್ಲ, ಇದು ಐ ಸ್ಕ್ವೇರ್. ಐ ಸ್ಕ್ವೇರ್ ಅಂತಂದ್ರೆ ಏನು? ಮೈನಸ್ 1 ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್ ಈಕ್ವಲ್ ಟು 0. ಮತ್ತು 1 ಮೈನಸ್ ಲ್ಯಾಂಬ್ಡಾ ಹೋಲ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಲ್ಯಾಂಬ್ಡಾ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0. ದೇರ್ಫೋರ್ ಇವು ಮತ್ತೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಆಗ್ತದೆ. ಒಳಗೆ ಏನು ಬರಬೇಕಿತ್ತು? ನಾ ಸ್ಕ್ವೇರ್ ಬರಬೇಕಿತ್ತು. ಎ ಪ್ಲಸ್ ಬಿ ಎ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ ಅಂದ್ರೆ 1 ಪವರ್ 4 ಮೈನಸ್
ಲ್ಯಾಂಬ್ಡಾ ಸ್ಕ್ವೇರ್ ಪವರ್ 4 ಈಕ್ವಲ್ ಟು 0 ಆಗುತ್ತೆ. ಈಗ 1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಪವರ್ 4. ಲ್ಯಾಂಬ್ಡಾ ಅಂದರೆ ಏನಂತ ಬರಿಬೇಕು, ನಾ ಎ ಅಂತ ಬರಿಬೋದು. ಎ ಪವರ್ 4 ಈಸ್ ಈಕ್ವಲ್ ಟು 1 ಅನ್ನಕ್ಕೆ ಬರೋಂಗಿಲ್ಲ, ಐ ಅಂತೀನಿ. therefore a power 4 equal to I is the correct answer. ಆಯ್ತಾ? ಓಕೆ. 73 ನೋಡ್ರಿ. 73 ಏನು ಹೇಳ್ತಾನೆ ನೋಡ್ರಿ, ಚೆನ್ನಾಗಿದೆ. ಲ್ಯಾಂಬ್ಡಾ ಟು ದಿ ಪವರ್ ಎನ್ ಕೆ ಇಂಟು ಲ್ಯಾಂಬ್ಡಾ ಟು ದಿ ಪವರ್ ಎನ್ ಮೈನಸ್ 1 ಕೆ 2 ಇಂಟು ಲ್ಯಾಂಬ್ಡಾ ಟು ದಿ ಪವರ್ ಎನ್ ಮೈನಸ್ 2 ಹಿಂಗೆ ಬರ್ಕೊಂತ ಹೋಗಿದ್ರೆ ಈಕ್ವಲ್ ಟು 0 ಅಂತ. ಅವು ಅಷ್ಟೂ ಕೂಡಿಸ್ಬೇಕಂತ ಈಕ್ವಲ್ ಟು 0 ಬರ್ತದೆ. ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಆಫ್ ದ ಮ್ಯಾಟ್ರಿಕ್ಸ್ ಎ, ದೆನ್ ಎ ಇನ್ವರ್ಸ್ ಎಕ್ಸಿಸ್ಟ್ಸ್ ಇಫ್. ಎ ಇನ್ವರ್ಸ್ ಯಾವಾಗ ಬರ್ತದ? ಎ ಇನ್ವರ್ಸ್ ಯಾವಾಗ ಬರ್ತದೆ ಅಂತಂದ್ರೆ lambda equal to 0 is an eigenvalue of A. Lambda is equal to 0 is the eigenvalue of A. Therefore, ನಿಮ್ದು ಏನಾಗುತ್ತೆ ಅಂದ್ರೆ kn not equal to 0 ಆಗುತ್ತೆ. kn not equal to 0 ಆಗುತ್ತೆ. kn not equal to 0 ಅಂತಂದ್ರೆ ಏನರ್ಥ? kn ಅಂದ್ರೆ ಇವು ಯಾವ ಕೂಡ 0 ಆಗಬಾರ್ದು. ಇದು ಬದುಕಬೇಕು ಎಲ್ಲ ಬದುಕಬೇಕು. ಇದನ್ನೇ 0 ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡ್ತದ? ಇವೆಲ್ಲ 0 ಆಗಿಬಿಟ್ರೆ ಏನಾಗುತ್ತದ? ಲ್ಯಾಂಬ್ಡಾ ಎಫ್ ಟು ದಿ ಪವರ್ ಎನ್ ಈಕ್ವಲ್ ಟು 0 ಆಗ್ತದ? ತಪ್ಪಾಗ್ತದೆ. ಇದಕ್ಕೊಂದು ಸ್ವಲ್ಪ ಬೇರೆ ಥಿಯರಿ ಐತಿ, ಅದನ್ನು ನನ್ನ ವಿಡಿಯೋದೊಳಗೆ ಏನೇನೋ ಎಲ್ಲ ನೆನಪಾಗ್ತಿಲ್ಲ, ನೋಡೋಣ. ಸಮ್ ಆ್ಯಂಡ್ ಪ್ರೊಡಕ್ಟ್ ಆಫ್ ದ ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್. ಸಮ್ ಮತ್ತು ಪ್ರೊಡಕ್ಟ್. ಓಕೆ, ಸಮ್ ಅಂದ್ರೇನು? ಇದು ಸಮ್ ಎಷ್ಟಾಗುತ್ತಾ? 2 + 3 5 + 2 7. 7 ಇಲ್ಲೈತಿ, ಇಲ್ಲೂ ಐತಿ, ಇಲ್ಲೂ ಐತಿ. ಪ್ರೊಡಕ್ಟ್ ಕೇಳೋಣ. ಪ್ರೊಡಕ್ಟ್ ಅಂತಂದ್ರೆ ಏನಿದು? ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ಬೇಕಂದ್ರೆ ಇವನ್ ಮಲ್ಟಿಪ್ಲೈ ಮಾಡಬಾರ್ದು. ಓಕೆನಾ? ನಿಮ್ಗೆ ಗೊತ್ತೇ ಇಲ್ಲ ಐಗನ್ ವ್ಯಾಲ್ಯೂಸ್ ಯಾವ ಅಂತಾನೂ ಗೊತ್ತಿಲ್ಲ, ಹಂಗಾಗಿ ಇವನ್ ಮಲ್ಟಿಪ್ಲೈ ಮಾಡ್ಬಾರ್ದು. ಮಾಡಿದ್ರೆ ಏನು ಬರ್ತದೆ ನೋಡು, 3 2 2 3 6 6 7 12 12 ಬರ್ತದೆ. ಮತ್ತು ಇದನ್ನ ಹಾಕಿ ಇಕ್ಕಿರಿ, ಇದು ತಪ್ಪಿದು. ಇದ್ರದ್ದು ಡಿಟರ್ಮಿನೆಂಟ್ ಕಂಡಿಡ್ಬೇಕು ನೀ. 2 2 1 1 3 1 1 2 2 ಇದ್ರದ್ದು ಡಿಟರ್ಮಿನೆಂಟ್ ಕಂಡಿಡ್ಕೊ. 2 ಇಂಟು 6 ಮೈನಸ್ 2 ಮೈನಸ್ 2 ಇಂಟು 2 ಮೈನಸ್ 1 ಪ್ಲಸ್ 1 ಇಂಟು 2 ಮೈನಸ್ 3. therefore 4 4 2 4 4 8 ಮೈನಸ್ 2 1 1 1 ಮೈನಸ್ 2 ಪ್ಲಸ್ 3 ಒಳಗಡೆ ಮೈನಸ್ 3 ಒಳಗೆ 2 ಮೈನಸ್ 1. therefore 8 ಒಳಗಡೆ 3 5. ತಿಳಿತಾ? ಆನ್ಸರ್ ಎಷ್ಟು ಬಂತಿದ್ದು? 5 ಬಂತು. therefore 7 5 is the right answer. ಓಕೆನಾ? ನೆಕ್ಸ್ಟ್ ಐಗನ್ ವ್ಯಾಲ್ಯೂಸ್ ಪ್ರಾಪರ್ಟೀಸ್ ನೋಡಿ. ಐಗನ್ ವ್ಯಾಲ್ಯೂಸ್ ಆಫ್ ಅ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆರ್. ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಪ್ಪರ್ ಟ್ರಯಾಂಗ್ಯುಲರ್ ಅಥವಾ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದ್ವು ಅಂದ್ರೆ ಅದಕ್ಕೆ ಏನಿರ್ತದ? ಡಯಾಗ್ನಲ್ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಐಗನ್ ವ್ಯಾಲ್ಯೂಸ್ ಆಫ್ ದ ರಿಯಲ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆರ್. ನೋಡು, ರಿಯಲ್ ವ್ಯಾಲ್ಯೂಸ್ ಇರ್ಬೇಕು, ಇಮ್ಯಾಜಿನರಿ ವ್ಯಾಲ್ಯೂಸ್ ಅಲ್ಲ. ರಿಯಲ್ ವ್ಯಾಲ್ಯೂಸ್ ಇತ್ತು ಅಂತಂದ್ರೆ ಪ್ಯೂರ್ಲಿ ಇಮ್ಯಾಜಿನರಿ ಆರ್ 0. ಇದನ್ನ ಬೈ ಹಾರ್ಟ್ ಹಾಕ್ರಿ. ಐಗನ್ ವ್ಯಾಲ್ಯೂಸ್ ಆಫ್ ರಿಯಲ್ ಸ್ಕ್ಯೂ ಸಿಮೆಟ್ರಿಕ್ಕಿಗೆ ಪ್ಯೂರ್ಲಿ ಇಮ್ಯಾಜಿನರಿ ಬರ್ತೈತಿ, ಇಲ್ಲಂದ್ರೆ 0 ಬರ್ತದೆ. ಓಕೆನಾ? ನೆಕ್ಸ್ಟ್ 76. ದ ಐಗನ್ ವ್ಯಾಲ್ಯೂಸ್ ಆಫ್ ಎನ್ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಎ ಇಂಟು ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಐ. ಇಂಥದ್ದು ಏನಾರ ಇತ್ತಂದ್ರೆ ಅದರದ್ದು ಐಗನ್ ವ್ಯಾಲ್ಯೂಸ್ ಏನು ಬರ್ತಾವ? ಅದು ಪ್ಯೂರ್ಲಿ ಇಮ್ಯಾಜಿನರಿ ಬರ್ಬೋದು, ಅಥವಾ ಸಾರಿ 1 ಪ್ಲಸ್ ಆರ್ ಮೈನಸ್ 1 ಬರ್ಬೋದು. ಏನು ಐಗನ್ ವ್ಯಾಲ್ಯೂಸು, ಅಥವಾ ಆಫ್ ಯೂನಿಟ್ ಮಾಡ್ಯುಲಸ್ ಅಂತ. ಯೂನಿಟ್ ಮಾಡ್ಯುಲಸ್ ಅಂದ್ರೆ ಒಂದ, ಇದು ಅಂದ್ರೆ ಒಂದು, ಹಂಗಾಗಿ ಕನ್ಫ್ಯೂಸ್ ಮಾಡೋಣ. ಯೂನಿಟ್ ಮಾಡ್ಯುಲಸ್ ಅಂದ್ರೆ 1 ಅಂತ ಅರ್ಥ. ನೀ +1 ಬರೆದ್ರೂ 1, -1 ಬರೆದ್ರೂ 1. therefore ಪ್ಲಸ್ ಆರ್ ಮೈನಸ್ 1 ಅದ ಅಂತ ಅನ್ಕೋ, ಯೂನಿಟ್ ಮಾಡ್ಯುಲಸ್ ಅಂತಾರೆ ಅನ್ಕೋ. ಓಕೆ, ಹಂಗೆ ಅಪ್ರಾಪ್ರಿಯೇಟ್ಲಿ ಕೇಳಿದ್ರೆ ಇದನ್ನ ಹಾಕ್ಬೇಕು ಆನ್ಸರು, ಇದನ್ನ ಹಾಕಬಾರ್ದು. ಸ್ಟಿಲ್ ಇಟ್ಸ್ ಓಕೆ. ನೆಕ್ಸ್ಟ್, ಫಾರ್ ಈಚ್ ಐಗನ್ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ 3/3 ದ ನಂಬರ್ ಆಫ್ ಐಗನ್ ವೆಕ್ಟರ್ಸ್. ಐಗನ್ ವೆಕ್ಟರ್ಸ್ ಎಷ್ಟು ಬರ್ತಾವ? ಫಾರ್ ಈಚ್ ಐಗನ್ ವ್ಯಾಲ್ಯೂಸ್ ಆಫ್ ಫಾರ್ ಈಚ್ ಐಗನ್ ವ್ಯಾಲ್ಯೂ ಆಫ್ ಅ ಮ್ಯಾಟ್ರಿಕ್ಸ್ 3/3 ದ ನಂಬರ್ ಆಫ್ ಐಗನ್ ವೆಕ್ಟರ್ಸ್ ಎಷ್ಟು ಬರ್ತಾವ? 3 ಬರ್ತಾವ. ಅಲ್ಲ, ಇನ್ಫಿನಿಟಿ ಬರ್ತಾವ. ಬಿಕಾಸ್ ಅಲ್ಲಿ ಕೆ ಅಂದ್ಬಿಡ್ತಾರಲ್ಲ. ಓಕೆ, ಈಗ ನೋಡ ಹೆಂಗಂತ ಹೇಳ್ತೀನಿ. ಫಸ್ಟ್ ನೀವು ಏನೆಲ್ಲ ಮಾಡಿರ್ತಿರಲ್ಲ, ಲ್ಯಾಂಬ್ಡಾ ಇಂಟು ಐಗನ್ ವೆಕ್ಟರ್ ಹೆಂಗೆ ಬರ್ತೈತೆ ಹೇಳು? ಕೆ ಇಂಟು ಹಿಂಗೆ ಬರ್ತವೆ, 1 0 1 ಹಿಂಗೇನೋ ಬರ್ತಾವ. ಈ ಕೆ ವ್ಯಾಲ್ಯೂ ಏನು ಬರೀತೀರಿ ನೀವು? ಕೆ ವ್ಯಾಲ್ಯೂ ಏನಾರ ಬರೀರಿ. 1 2 3 4ಲಿಂದ ಎಷ್ಟಾದ್ರೂ ಬರೀರಿ. ಎಷ್ಟು ಬರೀತೀರಿ ಅಷ್ಟು ಐಗನ್ ವೆಕ್ಟರ್ಸ್ ಆಗ್ತಾವ. ದಟ್ಸ್ ವೈ ಇನ್ಫೈನೈಟ್ ಬರ್ತಾವ.
ಒಂದು ಐಗನ್ ವ್ಯಾಲ್ಯೂಗೆ ಇನ್ಫೈನೈಟ್ ಐಗನ್ ವೆಕ್ಟರ್ಸ್ ಬರ್ಬೋದು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಫಾರ್ 3 by 3 has a 3 distinct eigenvalues, then the number of linearly independent eigenvectors of A. ಓಕೆ, ಮೂರು ಬೇರೆ ಬೇರೆ λ1, λ2, λ3 ಮೂರು ಬೇರೆ ಬೇರೆ ಇದ್ವು ಅಂದ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟು ಮೂರು ಬೇರೆನೆ ಇರ್ತವೆ. ಅಕಸ್ಮಾತ್ ಇವೆರಡು ಸೇಮ್ ಇತ್ತು ಅಂದ್ರೆ ಇವೆರಡಕ್ಕೂ ಡಿಪೆಂಡೆಂಟ್ ಅಂತಾರ, ಅವು ಲೀನಿಯರ್ಲಿ ಇಂಡಿಪೆಂಡೆಂಟ್ ಎರಡು ಆಗ್ತಾವ. ಇವು ಮೂರು ಸೇಮ್ ಇತ್ತು ಅಂದ್ರೆ ಆಲ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ತಾವ. ಅಂಡರ್ಸ್ಟುಡ? ಹಂಗಾಗಿ ಏನಂತಾರ, ಇದಕ್ಕೆ ಆನ್ಸರ್ 3 ಬರ್ತದ. ನೆಕ್ಸ್ಟ್, if 0 is a eigenvalue of a square matrix, 0 is a eigenvalue of a square matrix, then A is a singular matrix ಇರಬೇಕು. ಒಂದು ಯಾವುದೋ ಒಂದು λ1, λ2, λ3 ಒಳಗಡೆ ಯಾವುದೋ ಒಂದು 0 ಇತ್ತಂದ್ರೆ ಪ್ರಾಡಕ್ಟ್ ಏನಕ್ಕೈತಿ? ಪ್ರಾಡಕ್ಟ್ ಅಂದ್ರೆ ಇದು ಪ್ರಾಡಕ್ಟ್ ಏನಕ್ಕೈತಿ? 0 ಆಗ್ತೈತಿ. ಪ್ರಾಡಕ್ಟ್ 0 ಆತಂದ್ರೆ ಅರ್ಥ ಏನು? ಸಿಂಗುಲರ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡು, if 2 is a eigen value of a scalar matrix, scalar matrix ಅಂದ್ರೆ ಏನು ಗೊತ್ತಲ್ಲ, ಇಲ್ಲಿ k ಇರ್ತದ. ಓಕೆ, scalar matrix of 3 into 3, then the eigen value of adjoint A, ಇದು 2 2 2ನೇ ಇರ್ಬೇಕು ನಿನಗೆ. ಯಾಕೆ? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಒಳಗೆ ಇಲ್ಲಿ 0 0 0 ಇರ್ತಾವ ಅಂದ್ರೆ ಐಗನ್ ವ್ಯಾಲ್ಯೂಸ್ನು 2ನೇ ಐತಿ. ಓಕೆ, ಐಗನ್ ವ್ಯಾಲ್ಯೂಸ್ ಎದ್ದು ಐಗನ್ ವ್ಯಾಲ್ಯೂಸ್ ಲ್ಯಾಂಬ್ಡಾ ಇತ್ತಂದ್ರೆ ಅಡ್ಜಾಯಿಂಟ್ ಎದ್ದು ಐಗನ್ ವ್ಯಾಲ್ಯೂಸ್ ಏನಿರ್ತದ? ಡಿಟರ್ಮಿನೆಂಟ್ ಆಫ್ ಎ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇರ್ತದೆ. ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಅದ? ಇದಕ್ಕೆ 2 into 2 into 2 8 ಅದ, ಡಿವೈಡೆಡ್ ಬೈ ಲ್ಯಾಂಬ್ಡಾ 2 ಅದ. ದೇರ್ಫೋರ್ 2 1 2 4, ದೇರ್ಫೋರ್ 4 is the correct answer. ತಿಳಿತಾ? ಓಕೆ, ಪ್ರಾಪರ್ಟಿ ಬೈ ಹೆಟ್ ಹಾಕ್ಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಐಗನ್ ವ್ಯಾಲ್ಯೂ ಆಫ್ 2 x 2 ಯೂನಿಟ್ ಮ್ಯಾಟ್ರಿಕ್ಸ್? ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೆ 1 0 0 1, ಇಟ್ ಈಸ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಥವಾ ಇದು ಏನಿದೆ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅನ್ಬೋದು. therefore λ1 is equal to 1, λ2 is equal to 1. therefore this is the not and the now. which of the following is not an eigen vector? sorry eigen values ಮಾಡಿದನ. ಆಯ್ತು, ಐಗನ್ ವೆಕ್ಟರ್ ಕೇಳ್ತಾ ಇದ್ದಾನೆ. ಐಗನ್ ವೆಕ್ಟರ್ ಕೇಳಿದ್ರೆ ಏನು ಮಾಡಬೇಕು? ax equal to lambda x, ax equal to lambda x ಅಂದ್ರೆ a ಅಂದ್ರೆ ಏನೈತಿ? ಈಗ 1 0 0 1, x ಎಷ್ಟೈತಿ? 1 ತಗೊಂಡು ನೋಡಿ, ಇದು 0 0 ಬರ್ಕೋ, ಈಕ್ವಲ್ ಟು 1 ಇಂಟು ಇದು 1 ಅಂದ್ರೆ ಲ್ಯಾಂಬ್ಡಾ, ಬಿಕಾಸ್ ಇದು ಟ್ರಯಾಂಗುಲರ್ ಇದೇನಿದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇರೋದ್ರಿಂದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಐಗನ್ ವ್ಯಾಲ್ಯೂಸ್. ಲ್ಯಾಂಬ್ಡಾ ಅಂದ್ರೆ 1, ದೇರ್ಫೋರ್ ಇಲ್ಲಿ 0 0. ಓಕೆ, 0 ಇಂಟು 0 0 ಇಂಟು 0 ಇದು 0. ಓಕೆ, ರೈಟ್. ಎರಡನೇ 0 ಇದು 0 ಇದು 0, ರೈಟ್. ಒಂದನೇ ಆಪ್ಷನ್ ರೈಟ್ ಅನ್ಸಕತ್ತದ. ಓಕೆ, ಎರಡನೇ ಆಪ್ಷನ್ ಚೆಕ್ ಮಾಡೋಣ. ಎರಡನೇ ಆಪ್ಷನ್ ಇಲ್ಲಿ 1 ಇಲ್ಲಿ 1 ಬರಬೇಕಂತೆ, ಇಲ್ಲಿ 1 ಇಲ್ಲಿ 1 ಬರಬೇಕಂತೆ. 1 ಇಂಟು 1 1 ಇಂಟು 0 1 1 ಈಕ್ವಲ್ ಟು 1 ಬಂತು. 0 ಇದು 1 ಇದನ್ನು 1 ಬಂತು. ಓಕೆ, ಹಾಗಾದ್ರೆ ಇದನ್ನು ಬರಾಕತ್ತೈತಿ. ಓಕೆ, ನೆಕ್ಸ್ಟ್ ತಗೋ ಇದನ್ನು. ನೆಕ್ಸ್ಟ್ ಏನು ತಗೋತಿ? ಇಂಕ್ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ 1 ತಗೋ, ಇದಕ್ಕೆ 0 ತಗೋ, ಇದಕ್ಕೆ 1 ತಗೋ, ಇದಕ್ಕೆ 0 ತಗೋ. ಓಕೆ, ಆ 1 ಇಂಟು 1 0 0, ಆ 1 ಇಂಟು 1 ಇದು ರೈಟ್ ಆಯ್ತು. 0 ಮತ್ತು ಇದು 0, ಅವಾಗ ಇದು 0 ರೈಟ್ ಆಯ್ತು. ದೇರ್ಫೋರ್ ದಿಸ್ ಇಸ್ ಆಲ್ಸೋ ರೈಟ್. ಅಂದರೆ ಇದು ಆಬ್ವಿಯಸ್ಲಿ ರಾಂಗ್ ಆಗ್ತದೆ. ಓಕೆ, ನೀವು ಸ್ವಲ್ಪ ಚೆಕ್ ಮಾಡಿರಿ, ನಾ ಹೇಳ್ದಂಗೆ ಚೆಕ್ ಮಾಡಿರಿ, ಫಾಸ್ಟ್ ಮಾಡಿರ್ಬೋದು, ಚೆಕ್ ಮಾಡಿರಿ ಯಾವ್ದು ಆಪ್ಷನ್ ಬರ್ತದೆ ಅದು ಕರೆಕ್ಟ್ ಆಗ್ರಿ. ಓಕೆ ಓಕೆ, ನೆಕ್ಸ್ಟ್ ಇದ್ರೊಳಗೆ ನಾವೇನು ಮಾಡೋಣ, ಈ ನೆಕ್ಸ್ಟ್ ವಿಡಿಯೋದೊಳಗಡೆ ಇಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.